ಇನ್ನು ಕೋಲಾರದ ಪ್ರಚಾರದಿಂದ ದೂರ ಉಳಿದ್ರ ಕೆಎಚ್ ಮುನಿಯಪ್ಪ. ಕೆಎಚ್ ಮುನಿಯಪ್ಪ ಗೈರು ಹಾಜರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವ ಮುನಿಯಪ್ಪ ಮತ್ತೊಂದು ಕಡೆ ಪ್ರಚಾರಕ್ಕೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕ್ಯಾಂಪೇನ್ನಲ್ಲಿ ಅವರು ಬ್ಯುಸಿಯಾಗಿದ್ದಾರೆ, ಕ್ಯಾಂಪೇನ್ಗೆ ಹೋಗಿದ್ದಾರೆ. ಕೋಲಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೆಎಚ್ ಮುನಿಯಪ್ಪರ ಗೈರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳ ಬಗೆಹರಿಸಿದ್ರಿ. ಅಭ್ಯರ್ಥಿ ಒಮ್ಮತದ ಅಭ್ಯರ್ಥಿ ಅಂತ ಹೇಳಿದ್ರೆ ಮುನಿಯಪ್ಪ ಜಿಲ್ಲೆ ನನ್ನ ಬಗ್ಗೆ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಬಿಡಪ್ಪ. ಎಲ್ಲ ಸಮಸ್ಯೆಗಳ ಬಗೆಹರಿಸಿದ್ರಿ. ಅಭ್ಯರ್ಥಿ ಒಮ್ಮತದ ಅಭ್ಯರ್ಥಿ ಅಂತ ಹೇಳಿದ್ರೆ ಮುನಿಯಪ್ಪ ಅವರು ಜಿಲ್ಲೆ ನನ್ನ ಬಗ್ಗೆ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಬಿಡಪ್ಪ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಒಂದ್ ಕಡೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಕೋಲಾರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ರೆ, ಈತ ಮುನಿಯಪ್ಪ ಸೇರಿದಂತೆ ಅವರ ಬಣ ಫುಲ್ ಗೈರು ಸಮಜಾಯಿಷಿ ಕೂಡ ಕೊಡ್ತಾ ಇದ್ದಾರೆ ಸಿಎಂ. ಆಕ್ಚುಲ್ ಆಗಿ ನಡೆದಿದ್ದಾರು ಏನು ಅಂತ ಹರೀಶ್? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ಇಂದು ಭರ್ಜರಿಯಾಗಿ ಕೂಡ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿರುವಂತದ್ದು. ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಖುದ್ದು ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೊಂದ್ ಕಡೆ ಮುನಿಯಪ್ಪ ಮತ್ತೆ ಪುತ್ರಿ ರೂಪಾ ಶಶಿಧರ್ ಇಬ್ರು ಕೂಡ ಇವತ್ತು ಅಂತರ ಕಾಯ್ದುಕೊಂಡಿದ್ದು ಕೂಡ ಸಾಕಷ್ಟು ಇಲ್ಲಿಗೆ ಹತ್ತು ಹಲವು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿರುವಂತದ್ದು. ಯಾಕಂತಂದ್ರೆ ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು, ತಮ್ಮ ಅಳಿಯನಿಗೆ ಕೊಡಬೇಕು ಅನ್ನುವಂತ ಪಟ್ಟ ನೀಡ್ತಾ ಇದ್ರು. ಆದ್ರೆ ಮತ್ತೊಂದ್ ಕಡೆ ರಮೇಶ್ ಕುಮಾರ್ ಬಣ ಕೂಡ ತಮ್ಮ ಬಣಕ್ಕೆ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ನಾಯಕರು ನೇರವಾಗಿ ಮೂರನೇ ವ್ಯಕ್ತಿಗೆ ಕೂಡ ಟಿಕೆಟ್ ಕೊಟ್ಟಿರುವಂತದ್ದು, ಅಂತಿಮವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಎಲ್ಲರೂ ಒಟ್ಟಾಗಿ ಗೆಲ್ಸ್ಕೊಂಡು ಬರಬೇಕು ಅನ್ನುವಂತ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಇವತ್ತು ಅಧಿಕೃತವಾಗಿ ಕೂಡ ಕಾಂಗ್ರೆಸ್ನ ಚುನಾವಣಾ ಪ್ರಚಾರಕ್ಕೆ ಕೋಲಾರದಿಂದ ಚಾಲನೆ ಸಿಕ್ಕಿದೆ. ಕುರುಡುಮಲೆ ದೇವಿ ಅಲ್ಲಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದರೆ, ಆದ್ರೆ ರಮೇಶ್ ಕುಮಾರ್ ಬಣ ಸಂಪೂರ್ಣವಾಗಿ ಫುಲ್ ಆಕ್ಟಿವ್ ಆಗಿದ್ದು ಸ್ಪಷ್ಟವಾಗಿ ಇಟ್ಕೊಂಡು ಬಂತು. ರಮೇಶ್ ಕುಮಾರ್ ಜೊತೆಗೆ ಸಚಿವ ಎಂಸಿ ಸುಧಾಕರ್, ಕೊತ್ನೂರು ಮಂಜುನಾಥ್, ನಂಜೇಗೌಡ, ನಾರಾಯಣಸ್ವಾಮಿ ಮತ್ತೆ ಅನಿಲ್ ಕುಮಾರ್ ಸೇರಿದಂತೆ ಹಲವರು ಕೂಡ ರಮೇಶ್ ಕುಮಾರ್ ಬಣ ಎಂಟೈರ್ ಇಲ್ಲಿ ಕಾಣಿಸ್ಕೊಂಡಿದ್ದು ಅಂತೂ ಸ್ಪಷ್ಟವಾಗಿತ್ತು. ಆದ್ರೆ ಮುನಿಯಪ್ಪ ಬಣದ ಕೆಲವರು ಮಾತ್ರ ಭಾಗವಹಿಸಿದ್ರೆ, ಮುನಿಯಪ್ಪ ಮತ್ತೆ ರೂಪಾ ಶಶಿಧರ ಇದರಿಂದ ಅಂತರ ಕಾಯ್ದುಕೊಂಡಿರುವಂತದ್ದು ಕೂಡ ಈಗ ಎಲ್ಲೊಂದ್ ಕಡೆ ಅಸಮಾಧಾನ ಇನ್ನೂ ಶಮನ ಆಗಿಲ್ವಾ ಅನ್ನುವಂಥದ್ದು ಅನುಮಾನ ಮೂಡ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರೆ, ಅವರು ಬೇರೆ ಕಡೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ, ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅಂತಿಮವಾಗಿ ಇಲ್ಲಿ ಅಂತರವನ್ನು ಕಾಯ್ದುಕೊಂಡಿರುವಂತದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.